ಪುರಪ್ರವೇಶವಾದರೂ ದೇವಸ್ಥಾನದ ಬಾಗಿಲು ಹಾಕೇ ಇದೆಯಲ್ಲ. ಗೊತ್ತು ಇಲ್ಲದೆ ತಾಯಿ ಸೇವೆ ಮಾಡಿ ಪೂಜೆ ಮಾಡೋದಕ್ಕೆ ಇದೇನು ಕಡ್ಕಿ ದೇವಸ್ಥಾನನ? ಇದು ಚಕ್ರಾಪುರಿಯ ತ್ರಿಪುರ ಸುಂದರಿ ಅಮ್ಮನವರ ವಾಸಸ್ಥಾನ. ಇಲ್ಲಿ ಅವರ ಭಕ್ತರಿಗೆ ಮಾತ್ರ ಒಲಿಯೋದು. ಅದಕ್ಕೂ ಕಾಲ ನಿಗದಿಯಾಗಿರುತ್ತೆ. ಅಮ್ಮನವರು ಎಲ್ಲೂ ಹೋಗಬಾರ್ದು ಅಂತ ಅವರನ್ನು ಕೂಡ ಹಾಕಿರ್ತಾರೆ, ಬಂಧನದಲ್ಲಿ ಇರಿಸಿರ್ತಾರೆ. ಮತ್ತೀಗ ನನಗೂ ಒಲಿತಾಳೆ ತಾಯಿ. ಅಮ್ಮ ತಾಯಿ, ಈ ನಿನ್ನ ಮಗ ನಿನ್ನ ಮನೆವರೆಗೂ ಬಂದಿದ್ದಾನೆ. ನಿನಗೋಸ್ಕರ ನಿಂಬೆಹಣ್ಣು ಬೇವಿನ ಸೊಪ್ಪಿನ ನೈವೇದ್ಯ ತಂದಿದ್ದಾನೆ. ಅರ್ಪಿಸ್ಕೋ ತಾಯಿ, ಅರ್ಪಿಸ್ಕೋ. ಎಷ್ಟೋ ಜನ ಭಕ್ತರಿಗೆ ಗೊತ್ತಿಲ್ಲ ಇದು ನಿನ್ಗೆ ಇಷ್ಟವಾದ ನೈವೇದ್ಯ ಅಂತ. ಸುಮ್ಮನೆ ಕಡ್ಡಿ ಕರ್ಪೂರ ಹೂ ಹಣ್ಣು ಅಲಂಕಾರ ಮಾಡಿ ಪ್ರಸಾದ ಮಾಡಿ ತಾವೇ ತಿಂದು ಸಂತೋಷ ಪಡ್ತಾರೆ. ತಾಯಿ, ನಿನಗೆ ಗೊತ್ತಿಲ್ಲದ್ದು ಏನಿದೆ? ನಿನ್ನ ನನ್ನ ಋಣ ಜನ್ಮ ಜನ್ಮಾಂತರದ್ದು. ಅಂದು 21 ವರ್ಷಗಳ ಹಿಂದೆ ಇದೇ ಶ್ರೀಚಕ್ರಾಪುರಿಯ ರಾಜರ ಆಳ್ವಿಕೆಯಲ್ಲಿ ಆ ಶ್ರೀಚಕ್ರಕ್ಕೋಸ್ಕರ ನಿನ್ನ ವಿರುದ್ಧ ಹೋರಾಡಿದೆ. ನೀನು ಅದಕ್ಕೆ ಅವಕಾಶ ಕೊಡಲಿಲ್ಲ. ಆದರೂ ನಾನು ಛಲ ಬಿಡದೆ ಮತ್ತೆ ಪುನರ್ಜನ್ಮ ಎತ್ತಿ ಬಂದಿದ್ದೀನಿ. ನಿನಗಾದ್ರೆ ಒಂದೇ ಜನ್ಮ, ಆದ್ರೆ ನಾನು ಜನ್ಮ ಜನ್ಮಾಂತರಕ್ಕೂ ಅವತಾರ ಎತ್ತಿ ಬರಬಹುದು. ಈ ಶ್ರೀಚಕ್ರಕ್ಕೆ ಯಾರೇ ಅಡ್ಡಿ ಬಂದ್ರು ನಾನು ಅದನ್ನ ಪಡಿತೀನಿ. ಆಮೇಲೆ ಈ ಚಕ್ರಾಪುರಿಗೆ ನಾನೇ ಅಧಿಪತಿ. ಈ ಕ್ಷೇತ್ರದ ದೇವ ಕಾಲರುದ್ರನ ಶಕ್ತಿ ಪೀಠ, ಕಾಲರುದ್ರನ ಶಕ್ತಿ ಪೀಠ, ಕಾಲರುದ್ರನ ಶಕ್ತಿ ಪೀಠ. ಬಾ ಸುಂದ್ರಿ ಬಾ. ಭಯಕ್ಕೆ ಭಯ ಹುಟ್ಸೋಳ್ ನೀನು, ನಿನಗ್ ಭಯ ಆಯ್ತಾ? ನೀನು ನನಗೆ ಮಾತು ಕೊಟ್ಟಿದ್ದೆ, ನೆನಪಿದ್ಯಾ? ನೆನಪಿಟ್ಕೊಂಡು ಅದನ್ನ ಪೂರೈಸ್ಬೇಕಲ್ವಾ? ಅಪ್ಪ ಅಪ್ಪ ಬಾ. ಅಪ್ಪ ಬಾ ಸುಂದ್ರಿ ಬಾ. ಅಪ್ಪ ಅಪ್ಪ ಬಾ. ಅಪ್ಪ ಎದ್ದೇಳಪ್ಪ, ಅಪ್ಪ ಎದ್ದೇಳಪ್ಪ, ಅಪ್ಪ 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 ಎದ್ದೇಳಪ್ಪ. ಬಾ.